ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಕಿಚನ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಚಿಕನ್ ಬಿರಿಯಾನಿಗೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ ಬನ್ನಿ. 2 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ, 1 ಟೇಬಲ್ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 6ರಿಂದ 7 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಶುಂಠಿ ಸುಮಾರು 1.5 ಇಂದ 2 ಇಂಚಷ್ಟು, 1 ಟೊಮ್ಯಾಟೊ, ತುಪ್ಪ, 2 ಈರುಳ್ಳಿ. ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು: 2 ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಶಾಜೀರ, ಕಲ್ಹೂವು, ಅನಸಿ ಹೂವು, ಜಾಪತ್ರೆ ಹಾಗೂ ಕಾಡೇಲಕ್ಕಿ. ಬ್ಲ್ಯಾಕ್ ಕಾರ್ಡಮಮ್ ಅಂತ ಏನು ಹೇಳ್ತಾರಲ್ಲ ಅದು ಕಾಡೇಲಕ್ಕಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. 1/4 kg ಚಿಕನ್, ಅರ್ಧ ಹೋಳು ನಿಂಬೆ ಹಣ್ಣು, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 1 ಗ್ಲಾಸ್ ತೆಂಗಿನಕಾಯಿ ಹಾಲು, 1 ಗ್ಲಾಸ್ ಬಾಸ್ಮತಿ ಅಕ್ಕಿ, ಸುಮಾರು 1/4 kg ಅಕ್ಕಿ ತೊಗೊಂಡಿದ್ದೀನಿ, ಹಾಗೂ ಎಣ್ಣೆ. ಚಿಕನ್ಗೆ ಸುಮಾರು ಅರ್ಧ ಕಪ್ ಅಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 2 ಟೇಬಲ್ ಸ್ಪೂನ್ ಅಚ್ಚ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸ್ಕೊಂಡು ಸುಮಾರು 15ರಿಂದ 25 ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಮೊಸರು ಜೊತೆ ಹಾಕಿರೋ ಧನಿಯಾ ಪುಡಿ, ಖಾರದ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಬೆರೆಸ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ 1 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಹಸಿಮೆಣಸಿನ್ಕಾಯಿ ಸುಮಾರು 4ರಿಂದ 5, 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಪುದೀನ, 2 ಇಂಚು ಚಕ್ಕೆ, 5 ಲವಂಗ, ಮೊಗ್ಗು 2 ಏಲಕ್ಕಿ, ಜಾಪತ್ರೆ 1 ಇಂಚು, ಕಲ್ಹೂವ 1 ಸಣ್ಣ ಪೀಸು ಎಲ್ಲ ಸೇರಿಸಿ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಒಂದು ಪಾತ್ರೆಗೆ ಸುಮಾರು 1/4 ಇಂದ ಅರ್ಧ ಕಪ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು, ಎಣ್ಣೆ ಕಾದ ನಂತರ ಒಗ್ಗರಣೆ ಸಾಮಾನೆಲ್ಲ ಹಾಕೊಳ್ಳಿ. ಚಕ್ಕೆ, ಲವಂಗ, ಪಲಾವ್ ಎಲೆ ಇತ್ಯಾದಿ. ನಂತರ 1 ಈರುಳ್ಳಿ ಸೇರಿಸ್ಕೊಳ್ಳಿ. ನಾನು 2 ಈರುಳ್ಳಿಯಲ್ಲಿ 1 ರುಬ್ಬಕ್ಕೆ ಹಾಕೊಂಡಿದ್ದೀನಿ, ಈಗ 1 ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಸಣ್ಣ ಉರಿಯಲ್ಲಿ ಸುಮಾರು ಲೈಟ್ ಬ್ರೌನ್ ಆಗೋ ತನಕ ಬಾಡಿಸ್ಕೊಳ್ಬೇಕಾಗತ್ತೆ. ಆವಾಗಲೇ ಅದು ರುಚಿ ಚೆನ್ನಾಗಿರುತ್ತೆ. ಕ್ಯಾರಮಲೈಸ್ ಆಗಬೇಕು ಅದು. ನೋಡಿ, ಈ ರೀತಿ ಲೈಟ್ ಬ್ರೌನ್, ಸ್ವಲ್ಪ ಕ್ರಿಸ್ಪಿ ಆಗಬೇಕು. ನಂತರ ಹೆಚ್ಚಿರುವ 1 ಟೊಮ್ಯಾಟೊ ಸೇರಿಸ್ಕೊಳ್ಬೇಕು. ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟಾಗಿ ಬೇಯಬೇಕು ಅಂದರೆ 1 ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಟೊಮೆಟೊ. ಬೆಂದ ನಂತರ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನಾನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ನಂತರ ರುಬ್ಬಿದ ಮಿಶ್ರಣ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಎಣ್ಣೆ ಮೇಲ್ಗಡೆ ತೇಲ್ಬೇಕು, ಆ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ.
ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಎಣ್ಣೆ ಮೇಲೆ ತೇಲೋ ತನಕ ಬೇಯಿಸ್ಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ನಂತರ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಚಿಕನ್, ಅದನ್ನು ಸೇರಿಸ್ಕೊಂಡು ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ನಿಧಾನಕ್ಕೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚಿಕನನ್ನು ಬೇಯಿಸ್ಕೊಳ್ಬೇಕು. ಚಿಕನ್ ಅರ್ಧ ಭಾಗ ಅಷ್ಟು ಬೆಂದರೆ ಸಾಕು. ಮತ್ತೆ ನಾವು ಬಾಸ್ಮತಿ ಅಕ್ಕಿ ಹಾಕಿದ್ಮೇಲೆ ಮತ್ತೆ ಚಿಕನ್ ಅದ್ರ ಜೊತೆಗೆ ಬೇಯುತ್ತೆ. ಹಾಗಾಗಿ ಚಿಕನ್ ಅರ್ಧ ಭಾಗ ಬೇಯಿಸ್ಕೊಳ್ಬೇಕಾಗತ್ತೆ. ಚಿಕನ್ ಅರ್ಧ ಭಾಗ ಬೆಂದ ನಂತರ ನೀರನ್ನು ಸೇರಿಸ್ಕೊಳ್ಬೇಕು. 1 ಗ್ಲಾಸ್ ಬಾಸ್ಮತಿ ಅಕ್ಕಿಗೆ 1.5 ಗ್ಲಾಸ್ ನೀರು ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಆಲ್ರೆಡಿ ಅರ್ಧ ಗ್ಲಾಸ್ ನೀರು ಪಾತ್ರೆಯಲ್ಲಿ ಇರೋದ್ರಿಂದ 1 ಗ್ಲಾಸಷ್ಟು ನೀರು ಬದಲು ತೆಗೆದಿಟ್ಕೊಂಡಿರುವ 1 ಗ್ಲಾಸ್ ಕಾಯಿ ಹಾಲನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ನೀರು ಕುದಿಲಿಕ್ಕೆ ಶುರು ಆಗ್ತಾ ಇದ್ದಂಗೆ ತೊಳೆದು ನೆನೆಸಿಟ್ಕೊಂಡಿರ್ತೀವಲ್ಲ ಬಾಸ್ಮತಿ ಅಕ್ಕಿನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಸುಮಾರು 15ರಿಂದ 20 ನಿಮಿಷ ನೆನೆಸಿಟ್ಕೊಂಡಿದ್ದೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಅಕ್ಕಿ ಒಡಿಬಾರ್ದು. ಕಡೆಯದಾಗಿ ಅರ್ಧ ಹೋಳು ನಿಂಬೆ ರಸ ಹಾಗೂ 2 ಟೀ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ 8ರಿಂದ 12 ನಿಮಿಷ ಬೇಯಿಸ್ಕೊಳ್ಳೋಣ. ಪ್ರೆಷರ್ ಕುಕ್ ಮಾಡೋ ಹಾಗಿದ್ರೆ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಬಾಸ್ಮತಿ ಅಕ್ಕಿ ಬೇಗ ಬೇಯುತ್ತೆ. ನಾನು ಹಾಗೆ ಬೇಯಿಸ್ಕೊಳ್ತಾ ಇರೋದ್ರಿಂದ 8ರಿಂದ 12 ನಿಮಿಷ ಅಷ್ಟು ಬೇಯಿಸ್ಕೊಳ್ತೀನಿ. ಘಮಘಮ ಅಂತಿರುವ ಚಿಕನ್ ಬಿರಿಯಾನಿ ರೆಡಿ. ನೀವು ಎಲ್ಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.